ಈಗ ಚುನಾವಣೆಗಳು ಬಂದಾಗ ಬಿಜೆಪಿ ಹೌದು, ಭಯೋತ್ಪಾದಕ ಚಟುವಟಿಕೆ ವಿರುದ್ಧ ಬಿಜೆಪಿ ಇದೆ. ಚುನಾವಣೆನೂ ನಾವು ಎದುರಿಸ್ತೇವೆ, ರಾಷ್ಟ್ರದ್ರೋಹಿ ಚಟುವಟಿಕೆಗಳನ್ನು ಕೂಡ ಎದುರಿಸ್ತೇವೆ. ನಾವೇನು ಬರೀ ರಸ್ತೆ ಚರಂಡಿ ದೀಪ ಮಾಡೋದಕ್ಕೋಸ್ಕರ ಬಿಜೆಪಿ ಅದು ಆಡಳಿತಕ್ಕೆ ಬರಲ್ಲ. ದೇಶವನ್ನು ಉಳಿಸಬೇಕು, ದೇಶದಲ್ಲಿ ಶಾಂತಿ ನೆಮ್ಮದಿ ಇರಬೇಕು, ಧರ್ಮವನ್ನು ಉಳಿಸಬೇಕು ಅನ್ನೋದಕ್ಕೋಸ್ಕರನೇ ಒಂದು ವಿಶಿಷ್ಟವಾದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಬರೀ ಅಧಿಕಾರಕ್ಕೋಸ್ಕರ ಇಲ್ಲ, ದೇಶವನ್ನು ಉಳಿಸಬೇಕು ಅನ್ನೋದಕ್ಕೋಸ್ಕರನೇ ಈ ಪಾರ್ಟಿ ಅಲ್ಲಿಂದ ಇಲ್ಲಿ ತನಕ ಕೂಡ ಸಿದ್ಧಾಂತವನ್ನು ಇಟ್ಕೊಂಡ್ಬಂದಿರೋಂಥ ಪಾರ್ಟಿ ಬಿಜೆಪಿ. ಹಾಗಾಗಿ ವೈದ್ಯರು ಪಾಪ ಇನ್ನು ಮಂತ್ರಿಗಳಾಗಿದ್ದಾರೆ, ಅವ್ರಿಗೆ ಸೋನಿಯಾ ಗಾಂಧಿಗೋ ರಾಹುಲ್ ಗಾಂಧಿಗೋ ಸಿದ್ದರಾಮಯ್ಯನಿಗೋ ತೃಪ್ತಿ ಆಗತ್ತಿದ್ರಿಂದ ಅಂತ ಭಾವಿಸಿ ಅವ್ರಿಗೆ ಹೇಳಿಕೆ ಕೊಟ್ಟಿರ್ಬೋದು. ಇವತ್ತಿಲ್ಲ ನಾಳೆ ತಿದ್ಕೋತಾರೆ. ನಾನು ಹೆಬ್ಬಾಳವರು ದುಡ್ಡು ತಗೊಂಡು ಬಂದಿಲ್ಲ, ಉಪಸ್ಥಿತಿ ಅವರು ಹಾಜರಾಗಿಲ್ಲ ಅಂತ ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು 50 ಕೋಟಿ ರೂಪಾಯಿನ ಕಾಂಗ್ರೆಸ್ನವರಿಗೆ ಆಫರ್ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅಂತ ಹೇಳಿದ್ದಕ್ಕೋಸ್ಕರ ನಮಗೆ ಅಷ್ಟು ಆಫರ್ ಮಾಡಿದ್ದಾರೆ. ಎಸ್, ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಖಾಸಗಿ FSL ಬಂದಿರುವಂಥದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈಶ್ವರಪ್ಪ ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಹುನ್ನಾರ FSL ವರದಿಯಲ್ಲಿ ಬಟಾ ಬಯಲಾಗಿದೆ ಅಂತ ಬಿಜೆಪಿ ಟ್ವೀಟ್ ಮೂಲಕವೂ ಕೂಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದೆ. ಖಾಸಗಿ FSLನ ಪ್ರಕಾರ ಪಾಕ್ ಪರ ಘೋಷಣೆ ಕೂಗಿದ್ದು ಹೌದು. ಇದು ಖಾಸಗಿ FSನಲ್ಲಿ ವಿಧಿವಿಜ್ಞಾನ ತಜ್ಞರು ಪ್ರತ್ಯೇಕ ಪರೀಕ್ಷೆ ನಡೆಸಿ ಕೊಟ್ಟಂತಹ ರಿಪೋರ್ಟ್. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಈಗ ವಿಪಕ್ಷಗಳು ಮುಗಿಬೀಳ್ತಾ ಇವೆ. ಇನ್ನು ಸರ್ಕಾರ ತಾನು ನಡೆಸಿದಂತಹ FSL ತನಿಖೆಯ ವರದಿಯನ್ನ ಕೊಟ್ಟಿಲ್ಲ, ಬಹಿರಂಗಪಡಿಸಿಲ್ಲ. ಬಹಿರಂಗಪಡಿಸಬೇಕು ಅನ್ನುವಂತಹ ಆಗ್ರಹ ಕೂಡ ಒಂದು ಕಡೆ ಜೋರಾಗಿದೆ. ಅದರ ಮಧ್ಯೆನೇ ಖಾಸಗಿ FSLನ ರಿಪೋರ್ಟ್ ಸಿಗ್ತಾ ಇದೆ. ಹೌದು, ಪಾಕ್ ಪರ ಘೋಷಣೆ ಕೂಗಿದ್ರು ವಿಧಾನಸೌಧದಲ್ಲಿ ಅನ್ನೋದನ್ನ ದೃಢಪಡಿಸ್ತಾ ಇದೆ ಆ ಖಾಸಗಿ FSL. ಹಾಗಾಗಿ ಕಾಂಗ್ರೆಸ್ನ ವಿರುದ್ಧ ಏನು ಬಿಜೆಪಿ ವಿಪಕ್ಷಗಳು ಕಿಡಿಕಾರ್ತಾ ಇದ್ವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಮತ್ತಷ್ಟು ಬಲಗೊಳ್ತಾ ಇದೆ. ಟೀಕಾ ಪ್ರಹಾರ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಕನ್ನಡಿಗರಿಗೆ ಟೋಪಿ ಹಾಕೋದಕ್ಕೆ ಮುಂದಾಗಿದ್ರು, ಆದರೆ ಆ ಎಲ್ಲ ಹುನ್ನಾರ FSL ವರದಿಯಲ್ಲಿ ಬಟಾ ಬಯಲಾಗಿದೆ. ಈಗ ಕಾಂಗ್ರೆಸ್ ತಮ್ಮ ದೇಶದ್ರೋಹದ ಕೃತ್ಯವನ್ನ ಒಪ್ಪಿಕೊಳ್ಳಬೇಕು, ವಿಧಾನಸೌಧ ಎದುರು ಸಾಷ್ಟಾಂಗ ನಮಸ್ಕಾರ ಹಾಕಬೇಕು ಅಂತ ಟ್ವೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಸಮರ ಸಾರಿದ್ದಾರೆ. ರಾಜ್ಯಸಭಾ ಚುನಾವಣೆಯ ಫಲಿತಾಂಶದ ಸಂದರ್ಭದಲ್ಲಿ ನಾಸಿರ್ ಹುಸೇನ್ ಪರ ಬೆಂಬಲಿಗರು ನಾಸಿರ್ ಹುಸೇನ್ಗೆ ಪರವಾಗಿ ಘೋಷಣೆಯನ್ನು ಕೂಗ್ತಾ ಇರುವಂತಹ ಸಂದರ್ಭದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ಎಸ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಖಾಸಗಿ FSLನ ವರದಿ ಬರ್ತಾ ಇದೆ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ, ಇದಕ್ಕೆ ಎಷ್ಟು ಮನ್ನಣೆ ಇರುತ್ತೆ ಅಂತ? ಪ್ರತಿಮಾ, ಏನು ವಿಧಾನಸೌಧದ ಅಂಗಳದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಂತ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಸರ್ಕಾರ ಎಲ್ಲ ಒಂದ್ ಕಡೆ ಆ ರೀತಿ ಕೂಗಿಯೇ ಇಲ್ಲ, ಅದನ್ನ FSL ರಿಪೋರ್ಟ್ ಬಂದ ನಂತರ ನಾವು ನಿರ್ಧಾರ ಮಾಡ್ತೇವೆ ಅನ್ನುವಂಥದ್ದು. ಜೊತೆಗೆ ಆ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡವರು ಕೂಡ ಈವರೆಗೂ ಏನೋ FSLಗೆ ಕಳಿಸಿದ್ದೇವೆ, ವಿಡಿಯೋ ಕಳಿಸಿದ್ದೇವೆ, ವಾಯ್ಸ್ ಸಂಪರ್ಕನ ಕಳಿಸಿದ್ದೇವೆ, ಇನ್ನೂ ಸಂಪೂರ್ಣವಾದಂತ ಏನು ವರದಿ ಬಂದಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಡುವ ಮಧ್ಯೆ ಇವಾಗ ಖಾಸಗಿ FSL ವರದಿ ಈಗ ಬಹಿರಂಗ ಆಗಿರುವಂತದ್ದು. FSL ತಜ್ಞರಾಗಿರುವಂತ ಫಣೀಂದ್ರ ಅವರು ಒಂದು ಅನಾಲಿಸಿಸ್ ಮಾಡಿದ್ದಾರೆ. ಈ ವಿಡಿಯೋವನ್ನ ಇಟ್ಟುಕೊಂಡು ಅನಾಲಿಸಿಸ್ ಮಾಡುವ ಮೂಲಕ ಅಲ್ಲಿ ಪಾಕಿಸ್ತಾನ್ ಅನ್ನುವ ಪದ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿರುವಂತಹದ್ದು. ಅಂದ್ರೆ FSL ಏನು ತಜ್ಞರಿದ್ದಾರೆ, ಅವ್ರದೇ ಆದಂತ ಟೂಲ್ ಗಳನ್ನ ಬಳಕೆ ಮಾಡಿಕೊಂಡು ಫ್ರೇಮ್ ಬೈ ಫ್ರೇಮ್ ಆಡಿಯೋವನ್ನ ಏನು ಅನಲೈಸ್ ಮಾಡಿ ಆ ಮೂಲಕ ಪಾಕಿಸ್ತಾನ್ ಅನ್ನುವಂತ ಪದ ಅದರಲ್ಲಿ ಇದೆ ಅನ್ನುವಂತ ಒಂದು ವರದಿಯನ್ನ 7 ಪುಟಗಳ ವರದಿಯನ್ನ, ಅಂದ್ರೆ ಸಂಪೂರ್ಣವಾಗಿ ಇಡೀ ವಿಡಿಯೋವನ್ನ ಯಾವ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದ್ದಂತ ವಿಡಿಯೋ ಮತ್ತೆ ಅಲ್ಲಿ ಇದ್ದಂತ ರಾ ಫುಟೇಜ್ ಅನ್ನೇ ಅವರು ಪಡೆದುಕೊಳ್ಳುವ ಮೂಲಕ ಅದನ್ನ ಅನಲೈಸ್ ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದ ಎಡಿಟೆಡ್ ವಿಡಿಯೋ ಅಲ್ಲ, ಇದು ಮೂಲ ವಿಡಿಯೋ ಅನ್ನುವಂಥದ್ರ ಜೊತೆಗೆ ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದು ಇದೆ ಅನ್ನುವ ಮೂಲಕ ಒಂದು ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಈ ವರದಿ ಖಾಸಗಿ FSL ವರದಿ ಏನ್ ಬಂದಿದೆ, ತಜ್ಞರು ಕೊಡ್ತಾ ಇರೋದು, ಯಾರಾದ್ರೂ ಕೇಳಿದ ಅಥವಾ ಅವರು ಸ್ವಯಂ ಪ್ರೇರಿತರಾಗಿ ಈ ವರದಿಯನ್ನ ಕೊಟ್ಟಿರುವಂತದ್ದ ಹೇಗೆ ಅಂತ? ಪ್ರತಿಮಾ, ಸಂವಾದ ಅನ್ನುವಂತಹ ಒಂದು ಸಂಸ್ಥೆ ಕೇಳಿದಂತಹ ಒಂದು
ಮನವಿಯ ಮೇರೆಗೆ ಕೊಟ್ಟಿರುವಂತದ್ದು. ಅಂದ್ರೆ ಖಾಸಗಿ ತಜ್ಞರು ಕೂಡ ಅವ್ರು ಸ್ವಯಂ ಪ್ರೇರಿತವಾಗಿ ಇದನ್ನ ಮಾಡ್ಲಿಕ್ಕೆ ಸಿದ್ಧ ಆಗಿಲ್ಲ. ಅಂದ್ರೆ ಅವರು ಕೇಳಿದ ವಿಡಿಯೋವನ್ನ ಕಳಿಸಿ ಈ ಮೂಲಕ ಇದರ ಬಗ್ಗೆ ವರದಿಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ತಾರೆ. ಆ ಮನವಿಯನ್ನ ಅವರು ಕೊಟ್ಟಂತ ಆ ವಿಡಿಯೋಗಳನ್ನ ಇಟ್ಟುಕೊಂಡು ಅದನ್ನ ಅನಲೈಸ್ ಮಾಡಿರುವಂತದ್ದು. ಮತ್ತೆ ಈಗ ಸದ್ಯಕ್ಕೆ ಸರ್ಕಾರದಿಂದ ಪೊಲೀಸ್ ಇಲಾಖೆಯಿಂದ ಕಳಿಸಿದಂತಹ ವಿಡಿಯೋಗಳ ವರದಿ ಇನ್ನೂ ಬಂದಿಲ್ಲ. ಆದ್ರೆ ಖಾಸಗಿ ವರದಿಗೆಲ್ಲ ಬಂದಿರುವಂತದ್ದು ನೋಡಿದ್ರೆ ಎಲ್ಲ ಒಂದ್ ಕಡೆ ಸಪ್ರೆಸ್ ಮಾಡುವಂತಹ, ತಡ ಮಾಡುವಂತಹ ಕೆಲಸಗಳಾಗ್ತಾ ಇದೆಯಾ ಅನ್ನುವಂಥದ್ದು ನಮಗೆ ಅಂದ್ರೆ ಖಚಿತ ಮೂಲಗಳಿಂದ ಸಿಕ್ಕಂತ ಮಾಹಿತಿ ಪ್ರಕಾರ ಎಲ್ಲ ಒಂದ್ ಕಡೆ ಒಂದು ವರದಿ ಬಂದಿದೆ. ವರದಿ ಬಂದ ನಂತರ ಅಂದ್ರೆ FSL ವರದಿ ಬಂದ ನಂತರ ಮತ್ತೊಂದಷ್ಟು ಕ್ಲಾರಿಫಿಕೇಶನ್ಗೆ ವಾಯ್ಸ್ ಸ್ಯಾಂಪಲ್ಸ್ ಸಮೇತ ಮತ್ತೊಮ್ಮೆ ಕಳಿಸಿದ್ದಾರೆ. ಆ ವರದಿ ಬರೋದು ಬಾಕಿ ಇದೆ ಅನ್ನುವಂಥದ್ದು ನಮಗೆ ಸಿಗ್ತಾ ಇರುವಂತ ಮಾಹಿತಿ. ಆದ್ರೆ ಸರ್ಕಾರ ಆಗ್ಲಿ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸ್ತಾ ಇಲ್ಲ ಇನ್ನೂ ಸಂಪೂರ್ಣವಾದಂತ. ಅಂದ್ರೆ ಅವರು ನಿನ್ನೆ ಗೃಹ ಸಚಿವರು ಹೇಳ್ತಾ ಇದ್ರು, ಅಂದ್ರೆ ವರದಿ ಬಂದಿಲ್ಲ ಅನ್ನುವಂಥದ್ದನ್ನ ಅವರು ಒಪ್ಕೊಳ್ಳಿಲ್ಲ. ಸಂಪೂರ್ಣವಾದಂತ ವರದಿ ಬಂದಿಲ್ಲ ಅನ್ನುವಂಥದ್ದು. ಅಂದ್ರೆ ಎಲ್ಲೊಂದ್ ಕಡೆ ವಾಯ್ಸ್ ಸ್ಯಾಂಪಲ್ ಅನ್ನ 2ನೇ ಬಾರಿ ಕಳಿಸಿದಂತ ವರದಿಗೆ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಇದಕ್ಕೆ ಸೂಚ್ಯವಾಗಿ. ಹಾಗಾಗಿ ಈಗ ಬಹಿರಂಗ ಆಗಿರುವಂತಹ ವರದಿ ಇಲ್ಲಿ ಸ್ಪಷ್ಟವಾಗಿರುವಂತದ್ದು ಎಲ್ಲೊಂದ್ ಕಡೆ ಸರ್ಕಾರಕ್ಕೆ ಮತ್ತೆ ಇದನ್ನ ಸಮರ್ಥನೆ ಮಾಡಿಕೊಂಡಂತ ನಾಯಕರಿಗೆ ಒಂದು ರೀತಿ ಮುಜುಗರ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಖಾಸಗಿ FSL ನ ವರದಿ ಬಂದಿದೆ, ಅದರ ಪ್ರಕಾರ ಪಾಕ್ ಪರ ಘೋಷಣೆ ಕೂಗಿದ್ದು ಹೌದು ಅನ್ನೋದು ದೃಢಪಡ್ತಾ ಇದೆ. ಆದ್ರೆ ಸರ್ಕಾರದ FSL ವರದಿ ಏನು ಹೇಳುತ್ತೆ, ಅದನ್ನು ಯಾವಾಗ ಬಹಿರಂಗ ಪಡಿಸುತ್ತೆ ಸರ್ಕಾರ? ಈಗಂತೂ ಒತ್ತಡ ಹೆಚ್ಚಾಗ್ತಾ ಇದೆ, ಆಗ್ರಹ ಹೆಚ್ಚಾಗ್ತಾ ಇದೆ. ಹಾಗಾಗಿ ಸರ್ಕಾರ ಶೀಘ್ರದಲ್ಲಿ ಅದನ್ನ ಬಹಿರಂಗಗೊಳಿಸಬಹುದು ಅನ್ನುವಂತಹ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.